ಬೇರೆ ಕೊರಿಯರ್ ಆಫೀಸ್ ನೋಡ್ರಿ ಸಾಹೇಬ್ರ. ನಿಮ್ಮ ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಇವತ್ತು ಸೋಮವಾರ ಬೆಳಗ್ಗೆ ಟೈಮ್ 4 ಗಂಟೆ ಆಗಿ 20 ನಿಮಿಷ ಆಗೈತೆ ನೋಡ್ರಿ. ನಾನು 4 ಗಂಟೆಗೆ ಎದ್ದು ವಾಶ್ರೂಮ್ಗೆ ಹೋಗಿ ಕೈಕಾಲು ಮುಖ ತಕ್ಕೊಂಡು ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ನೋಡ್ರಿ. ಇನ್ನು ಕೆಲಸ ಸ್ಟಾರ್ಟ್ ಮಾಡಬೇಕು. ಇವತ್ತು ಸ್ಪೆಷಲ್ ಕೆಲಸ ರೀ. ಯಾಕಂದ್ರೆ ಸಂಡ್ಗೆ ಮಾಡೋಣ ಅಂತ ಹಿಟ್ಟನ್ನು ರುಬ್ಬಿಟ್ಟಿದ್ದೆ ಅಲ್ರಿ, ಅದನ್ನ ಬೇಯಿಸೋಕೆ ಒಂದು 2 ತಾಸು ಮೇಲೆ ಬೇಕಾಗುತ್ತೆ. ಅದಕ್ಕಾಗಿ ಈಗಿದ್ರೆ ಫಸ್ಟಿಗೆ ಸ್ವಲ್ಪ ಅಡುಗೆ ಮನೆ ಸಾಮಾನೆಲ್ಲ ಎತ್ತಿಟ್ಬಿಟ್ಟು, ಅಂದ್ರೆ ಅಲ್ಲಿ ಇಲ್ಲೇ ಇಟ್ಟಿರ್ತೀವಲ್ಲ ರೀ, ರಾತ್ರಿನೇ ತೊಳೆದ್ಬಿಟ್ಟು, ಹಾಗಾಗಿ ಒಂದು ಸ್ವಲ್ಪ ಎತ್ತಿಟ್ಬಿಟ್ಟು ಇನ್ನು ಸಂಡ್ಗೆ ಹಿಟ್ಟು ರೆಡಿ ಮಾಡಬೇಕು ರೀ. ಫಸ್ಟಿಗಿದ್ರೆ ಗ್ಯಾಸ್ ಕಟ್ಟಿ ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಕೊಂಡು ಗ್ಯಾಸ್ ಸ್ಟವ್ಗೆ ಅರಿಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಿಬಿಟ್ಟು ಗ್ಯಾಸ್ ಸ್ಟವ್ ಹಚ್ಚೋದ್ರಿ. ಈಗಿದ್ರೆ ಗ್ಯಾಸ್ ಸ್ಟವ್ ಮತ್ತು ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಕ್ಕಂತೀನಿ ನೋಡ್ರಿ. ನೀರು ನಿನ್ನೆ ರಾತ್ರಿ ತುಂಬಿಟ್ಟಿದ್ದೆ. ಬೆಳಗ್ಗೆನೇ ನಸಿಕ್ನಾಗ ಸಂಡ್ಗೆ ಹಿಟ್ಟು ರೆಡಿ ಮಾಡ್ಬೇಕಂತ ಹೇಳಿ, ಅಂದರೆ ನಾವು ಸ್ವಲ್ಪ ಸಂಡ್ಗೆ ಒಂದೂವರೆ 2 kg ಅಷ್ಟರ ಮಾಡ್ಬೇಕಂದ್ರೆ ಮಿನಿಮಮ್ ಅದಕ್ಕೆ ಒಂದು 4 ತಾಸು ಬೇಕಾಗುತ್ತೆ ನೋಡ್ರಿ. ಬೆಳಗ್ಗೆ 4:15ನೇ ಕೆಲಸ ಸ್ಟಾರ್ಟ್ ಮಾಡಿದ್ದು. ಅಂದರೆ ಇದು ಹಿಟ್ಟು ಕುದಿಯೋಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ ರೀ. ಅಂದರೆ ಜಾಸ್ತಿ ದೊಡ್ಡ ಒಲೆ ಇದ್ರೆ ಜಲ್ದಿ ಆಗುತ್ತೆ. ಇದು ನಾವು ಮನೆಯೊಳಗೆ ಏನು ಗ್ಯಾಸ್ ಸ್ಟವ್ ನಾರ್ಮಲ್ ಬಳಸ್ತೀವಲ್ರಿ, ಅದನ್ನ ಜಾಸ್ತಿ ಹೊತ್ತು ಬೇಯಿಸ್ಬೇಕಾಗುತ್ತೆ. ಯಾಕಂದ್ರೆ ಅದು ಸಣ್ಣ ಇರುತ್ತಲ್ರಿ. ಅದಕ್ಕಾಗಿ ನಾನಿಲ್ಲಿ ಒಂದು 15 ಲೀಟ್ರಷ್ಟು ನೀರು ಇಟ್ಟಿದ್ದೀನಿ ರೀ. ಈ ಕಡೆ ಏನೈತಲ್ಲ ಅಕ್ಕಿನ ನಿನ್ನೆ ರಾತ್ರಿನೇ ರುಬ್ಬಿಟ್ಟಿದ್ದೆಲ್ಲ, ಅಂದರೆ ಅದು 5 ದಿವಸ ನೆನೆಸ್ಬಿಟ್ಟು ಆಮೇಲೆ ರುಬ್ಬಿ ಮಾಡಬೇಕಾಗುತ್ತೆ ರೀ. ಅಂದರೆ ನಾವು ಫಸ್ಟಿಗೆ ಅಕ್ಕಿ ನೆನೆಸ್ಬಿಟ್ಟು ನೆಕ್ಸ್ಟ್ ಡೇ ಅದೇ ಟೈಮ್ಗೆ ಮತ್ತೊಂದು ಸಲ ತೊಳೆದಿಡಬೇಕು. ಇದೇ ಥರ ಒಂದು 5 ದಿವಸ ಅಥವಾ 3 ದಿವಸ 7 ದಿವಸ ಮಾಡೋರು ಮಾಡ್ತಾರೆ. ನಾನೀಗ 5 ದಿವಸ ನೆನೆಸ್ಬಿಟ್ಟು ಅದನ್ನ ನಿನ್ನೆ ರಾತ್ರಿ ರುಬ್ಬಿಟ್ಟಿದ್ದೆ ರೀ. ಈಗ ಬೆಳಗ್ಗೆ ಎದ್ದು ಫಸ್ಟಿಗಿದ್ರೆ ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಈ ಕಡೆ ಇದ್ರೆ ಅದನ್ನು ಹಿಟ್ಟು ಒಂದು ರೌಂಡ್ ಮಿಕ್ಸ್ ಮಾಡಿ ಇಟ್ಟೆ ರೀ, ಅಂದರೆ ಗಟ್ಟಿಯಾಗಿರ್ತದೆ ಅಂತೇಳಿ. ಈಗಿದ್ರೆ ಈ ಕಡೆ ಉಳ್ಳಾಗಡ್ಡಿ ಕಟ್ ಮಾಡಕ್ಕಂತೀನಿ ನೋಡ್ರಿ. ಅಂದರೆ ಉಳ್ಳಾಗಡ್ಡಿ ಸಂಡ್ಗೆ ನನ್ನ ಮಕ್ಕಳಿಗೆ ಜಾಸ್ತಿ ಇಷ್ಟ ಆಗುತ್ತೆ. ಮೊನ್ನೆ ಮಾಡಿದ್ದೆ, ಅವನ್ನ ಖಾಲಿ ಆಗಿದ್ದ, ಅದಕ್ಕಾಗಿ ಇನ್ನಷ್ಟು ಮಾಡಿಬಿಟ್ರಾಯ್ತಂತ. ಈಗಿದ್ರೆ ಉಳ್ಳಾಗಡ್ಡಿ 1 kg ಅಷ್ಟು ತೊಗೊಂಡ್ಬಿಟ್ಟು ಸೊಪ್ಪೆಲ್ಲ ತೆಗೆದು ನೀರಾಗಿ ಹಾಕಿಟ್ಬಿಟ್ಟು ಆಮೇಲೆ ಕಟ್ ಮಾಡಿಬಿಟ್ರೆ ಅದು ಕಾಂಗನೂ ಜಾಸ್ತಿ ಹತ್ತಂಗಿಲ್ಲ ರೀ. ಅಂದರೆ ಈಜಿಯಾಗಿ ಕಟ್ ಮಾಡ್ಬೋದು. ಜಾಸ್ತಿ ಉಳ್ಳಾಗಡ್ಡಿ ಕಟ್ ಮಾಡೋದಿದ್ರೆ ಉಳ್ಳಾಗಡ್ಡಿ ಜಾಸ್ತಿ ಕಾಂಗಿದ್ಬಿಟ್ರೆ ಈ ಥರ ಮ್ಯಾಲಿನ ಸೊಪ್ಪೆಲ್ಲ ತೆಗೆದು ನೀರೊಳಗೆ ಹಾಕಿ ಒಂದು 5 ನಿಮಿಷ ಬಿಟ್ಟು ಕಟ್ ಮಾಡಿಬಿಟ್ರೆ ಈಜಿ ಆಗುತ್ತೆ ನೋಡ್ರಿ ಕೆಲಸ. ಇವೇನು ಜಾಸ್ತಿ ಕಾಂಗಿದ್ದಿದ್ದಿಲ್ಲ, ಆದರೆ ಒಂದು ಸಲ ತೊಳ್ದಂಗೆ ಆಗುತ್ತಂತ ನಾನು ನೀರೊಳಗೆ ಹಾಕಿಡಾಕಂತೀನಿ ನೋಡ್ರಿ. ಸ್ವಲ್ಪ ಜಾಸ್ತಿನೇ ಇದ್ವಲ್ಲ, ಅಂದ್ರೆ 1 kg ಅಷ್ಟು ಇದು. ಈಗೆಲ್ಲ ಸಪ್ಪೆ ತೆಗೆದ್ಬಿಟ್ಟು ನೀಟಾಗಿ ನೀರೊಳಗೆ ಹಾಕಿ ಒಂದು 2 ನಿಮಿಷ ಇಟ್ಬಿಟ್ಟು ಸಣ್ಣಗೆ ಕಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಉಳ್ಳಾಗಡ್ಡಿ ಸಂಡ್ಗೆ ಮಾಡಾಕತ್ತೀನಂದ್ರೆ ಉಳ್ಳಾಗಡ್ಡಿ ಜಾಸ್ತಿ ಹಾಕಿಬಿಟ್ರೆ ಅದು ಟೇಸ್ಟ್ ಬರುತ್ತೆ ರೀ. ಈಗಿದ್ರೆ ಈ ರೀತಿ ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡಿಬಿಟ್ಟು ತೊಗೋಬೇಕಾಗುತ್ತೆ. ಈ ಕಡೆ ನೀರೇನು ಕುದ್ಸಾಕೆ ಇಟ್ಟಿದ್ದಿಲ್ಲ, ಅವಂತೂ 1 ತಾಸಾದ್ರೂ ನೀರು ಕುದಿಯಾಕನ ರೆಡಿ ಇದ್ದಿತ್ತಿಲ್ಲ ರೀ. ನನಗಂತೂ ನೋಡಿ ನೋಡಿ ಬೇಸರ ಬರಾಕತ್ತಿತ್ತು. ಅಂದರೆ ಜಾಸ್ತಿ ಕ್ವಾಂಟಿಟಿ ಒಳಗೆ ನೀರು ಇಟ್ಬಿಟ್ರೆ ಹಂಗೆ ಆಗುತ್ತಲ್ರಿ. ಅಂದರೆ ಗ್ಯಾಸ್ ಸ್ಟವ್ ಸಣ್ಣ ಇರುತ್ತೆ, ಅಂದರೆ ಈ ಥರ ಬೊಗೋಣಿ ಇಟ್ಟಾಕಿನಿತ್ಲ ಜಾಸ್ತಿ ದೊಡ್ಡ ಗ್ಯಾಸ್ ಸ್ಟವ್ ಇರಬೇಕು. ಆವಾಗ ಕೆಲಸ ಈಸಿಯಾಗಿ ಜಲ್ದಿಯಾಗಿನೂ ಆಗುತ್ತೆ. ಈ ಕಡೆ ನಾನು ಉಳ್ಳಾಗಡ್ಡಿ ಎಲ್ಲ ಸಪ್ಪೆ ತೆಗೆದು ಕಟ್ ಮಾಡಿಟ್ರು ನೀರಿನ ಜಸ್ಟ್ ಬಿಸಿ ಆಗಿದ್ದು ಅಷ್ಟೇ ರೀ. ಈಗಿದ್ರೆ ನಾನು ಅದಕ್ಕೆ ಉಪ್ಪದು ಹಾಕಿಬಿಟ್ಟು ಇಟ್ಟರೆ ಆಯ್ತಂತೇಳಿ ಎಲ್ಲರೂ ಮನೆಯೊಳಗೆ ಸಿಂಪಲ್ಲಾಗೆ ಮಾಡ್ಕೋಬೋದು. ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡೋದಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ರೀ. ಈಗಿದ್ರೆ ನೀರಿಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಸ್ವಲ್ಪ ಹಪ್ಪಳ ಖಾರ ಮತ್ತು ಅಜ್ವೈನ, ಜೀರಿಗೆ ಮತ್ತು ಖಾರದ ಪುಡಿ ಬೇಕಂದ್ರೆ ಹಾಕ್ಬೋದು, ಹಾಕ್ಲಿಕ್ಕೂ ನಡೀತೈತ್ರಿ. ನಾನು ಖಾರದ ಪುಡಿ ಹಾಕಿದ್ದೀನಿ. ಅಂದರೆ ನನ್ನ ಮಕ್ಕಳಿಗೆ ಈ ಥರ ಮಾಡಿಬಿಟ್ರೆ ಇಷ್ಟ ಆಗುತ್ತೆ. ಅಂದ್ರೆ ಮನ್ಯಾಗ ವರ್ಷಕ್ಕೆ 2 kg ಆದ್ರೂ ಮಾಡಿಟ್ಬಿಟ್ರೆ ಬೆಸ್ಟ್ ಆಗುತ್ತೆ ನೋಡ್ರಿ. ಅಂದರೆ ಮಕ್ಕಳಿಗೆ ಸಂಜೆ ಮುಂದಾಗ ಸ್ನ್ಯಾಕ್ಸ್ ಥರ ಫ್ರೈ ಮಾಡಿ ಕೊಟ್ರೆ ಇಷ್ಟ ಆಗುತ್ತೆ. ನೀರಂತೂ 1 ತಾಸಾದ್ರೂ ಕುದಿಯಾಕೆ ರೆಡಿನೇ ಇದ್ದಿತ್ತಿಲ್ಲ ರೀ. ಅದಕ್ಕಾಗಿ ಮತ್ತೆ ಹೊರಗಡೆ ಬಂದುಬಿಟ್ಟು ನಿಂತಿದ್ದೆ ನೋಡ್ರಿ. ಗುಬ್ಬಚ್ಚಿ ಆವಾಗನ ಸೌಂಡ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದು. ಅಂದರೆ ಟೈಮ್ ಈಗ 5 ಗಂಟೆ ಆಗಿ 25 ನಿಮಿಷ ಆಗಿತ್ತು ರೀ. ಇವಾಗನ ಗುಬ್ಬಚ್ಚಿ ಬಂದುಬಿಟ್ಟು ಕಾಳು ಹುಡುಕಾಡಕತ್ತಿದ್ದ. ಹಾಗಾಗಿ ಮತ್ತು ಅವಕ್ಕೂ ಸ್ವಲ್ಪ ಅಕ್ಕಿ ಹಾಕಿ ನಾನು ಒಂದು 5 ನಿಮಿಷ ನಿಂತು ಮಸ್ತ್ ತಣ್ಣಗೆ ಗಾಳಿ ತೊಗೊಂಡ್ಬಿಟ್ಟು ಈಗ ಬರಾಟಿಗೆ ನೀರು ಅವಾಗ ಸ್ವಲ್ಪ ಹೆಸರು ಬಂದಿದ್ದು ರೀ. ಹಾಗಾಗಿ ಈಗಿದ್ರೆ ನಾನು ನಿನ್ನೆ ರಾತ್ರಿನೇ ಅಕ್ಕಿನ ನೆನೆಸಿಟ್ಟು ರುಬ್ಬಿಟ್ಟಿದ್ದೆ ಅಲ್ರಿ, ಅದನ್ನ ಹಾಕ್ಬಿಟ್ಟು ಚಲೋತ್ನಾಗೆ ಒಂದು 25ರಿಂದ 30 ನಿಮಿಷ ಕುದಿಸ್ಕೋಬೇಕಾಗುತ್ತೆ ರೀ. ಈ ಟೈಮ್ದಾಗ ನೋಡ್ರಿ ಫುಲ್ ರಿಸ್ಕ್ ಇರೋದು. ಅಂದರೆ ಹಾಕ್ತಾನೆ ಮಿಕ್ಸ್ ಮಾಡ್ತಾ ಇರಬೇಕು, ಗಂಟಾಗೋ ಚಾನ್ಸ್ ಇರೋದು ರೀ. ಅಂದರೆ ನಾವು ಕೈ ಆಡಿಸ್ಲಿಕ್ಕಂದ್ರೆ ಹಾಕ್ತಾನೆ ನೀಟಾಗಿ ಕೈ ಆಡಿಸ್ಬೇಕಾಗುತ್ತೆ ರೀ.
ಅಂದರೆ ಇದು ನೋಡಾಕ ಜಾಸ್ತಿ ಕ್ವಾಂಟಿಟಿ ಒಳಗೆ ಅನ್ಸುತ್ತೆ. ಆಮೇಲೆ ನಾವು ಸಂಡ್ಗಿ ಹಾಕಿದ ತಕ್ಷಣ ಒಂದು ಸಣ್ಣ ಬುಟ್ಟಿಲೆ ಅಷ್ಟೇ ಆಗ್ತಾವ್ರಿ. ಈಗಿದ್ರ ಅದನ್ನ ಏನು ನಾನು ರುಬ್ಬಿಟ್ಟಿದ್ದೆ ಹಿಟ್ಟನ್ನು ಎಲ್ಲ ಹಾಕಿಬಿಟ್ಟು ಚಲೋ ಹೊತ್ನಾಗ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಬೇಕ್ರಿ. ಅಂದ್ರೆ ಕೈ ಬಿಡಾಕೆ ಹೋಗಬಾರ್ದು. ಕೈ ಬಿಟ್ಟರೆ ಕೆಳಗಡೆ ಹೊತ್ತೈತಿ ಕೈ. ಅದಕ್ಕಾಗಿ ಹಂಗೆ ಕೈ ಆಡಿಸ್ತಾನೆ ಇರಬೇಕು. ಅಂದ್ರೆ ಮಿಕ್ಸ್ ಮಾಡ್ತಾನೆ ಇರಬೇಕ್ರಿ. ಅಂದರೆ ಒಂದು 25 ನಿಮಿಷ ಆದ್ರೂ ಇದೇ ಥರ ಕುದಿಸ್ತಾನೆ ಇರಬೇಕ್ರಿ. ಅಂದರೆ ನೀರು ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಹಿಟ್ಟು ಹಾಕಿದ್ಮೇಲೆ ಕಂಟಿನ್ಯೂ ಆಗಿ ಒಂದು 25 ನಿಮಿಷ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಆ ಕೈ ಆದ ಕೂಡಲೇ ಈ ಕೈ ಆದ ಕೂಡಲೇ ಆ ಕೈ. ಅಂದರೆ ಕೈ ಸೋತು ಬರ್ತಾವಲ್ರಿ ಕಂಟಿನ್ಯೂ ಮಿಕ್ಸ್ ಮಾಡ್ತಾ ಇದ್ದಾಗ. ಅದಕ್ಕಾಗಿ ಕೈ ಚೇಂಜ್ ಮಾಡ್ತಾ ಅದನ್ನ ಕುದಿಸ್ಬೇಕು ನೋಡ್ರಿ. ಟೈಮ 6 ಗಂಟೆ ಆಗೇ ಹೋಯಿತು. ಇನ್ನೂ ರೆಡಿ ಆಗಿತ್ತಿಲ್ಲ ರೀ. ಇನ್ನು ಒಂದು 20 ನಿಮಿಷ ಕುದಿಸ್ಬೇಕಿತ್ತು. ಹಾಗೆ ಮಿಕ್ಸ್ ಮಾಡ್ತಾ ಕುದಿಸಾಕಂತೀನಿ ನೋಡ್ರಿ. ನೀವು ಒಂದ್ಸಲ ಖಂಡಿತ ಸಂಡ್ಗಿ ಟ್ರೈ ಮಾಡಿರಿ. ಯಾಕಂದ್ರೆ ಮನ್ಯಾಗ ಈ ಸೂಟ್ಯಾಗ ಮಕ್ಕಳು ಇದ್ದಿರ್ತಾರಲ್ಲ, ಒಂದು ಸ್ವಲ್ಪ ಟೈಮ್ ಇದ್ದಾಗ ಈ ಥರ ಮಾಡಿ. ಅಂದರೆ ಬೆಳಗ್ಗೆನೇ ಅವ್ರು ಹೇಳೋಕ್ಕಿಂತ ಮುಂಚೆನೇ ಹಿಟ್ಟು ರೆಡಿ ಮಾಡಿಟ್ಟು ಹಾಕಿಬಿಟ್ರೆ ಆಯಿತು. ಆ್ಯಕ್ಚುಲಿ ರಾತ್ರಿ ಮಾಡಿಟ್ಟು ಬೆಳಗ್ಗೆ ಎದ್ದು ಕೂಡಲೇ ಹಾಕಿಬಿಡೋದು ಇನ್ನೂ ಬೆಸ್ಟ್ ನೋಡ್ರಿ. ಯಾಕಂದ್ರೆ ಅದನ್ನ ಹಿಟ್ಟು ಕುದ್ದು ತಣ್ಣಗಾಗಬೇಕಾಗುತ್ತೆ. ಹಾಗಾಗಿ ನಾನು ಬಿಸಿ ಇದ್ದಾಗನೇ ಸ್ವಲ್ಪ ಹಾಕಿದ್ದು. ಹಾಗಾಗಿ ಅವು ಚಪ್ಪಟ್ ಆಗ್ಬಿಡ್ತಾವ್ರಿ. ನಾವು ತಣ್ಣಗಾದ್ಮೇಲೆ ಹಾಕಿಬಿಟ್ರೆ ಸಂಡ್ಗಿ ಸ್ವಲ್ಪ ಗುಂಡಾಗಿ ಇರ್ತಾವೆ. ಅದಕ್ಕಾಗಿ ರಾತ್ರಿ ಅಥವಾ ಬೆಳಗ್ಗೆ ಜಲ್ದಿನೇ ಕುದಿಸಿಟ್ಟು 1 ತಾಸು ಅಥವಾ 2 ತಾಸು ಬಿಟ್ಟು ಸಂಡ್ಗಿ ಹಾಕಬೇಕಾಗುತ್ತೆ. ಆಲ್ರೆಡಿ ಟೈಮ್ 6:30 ಆಗಿ ಹೋಗ್ಬಿಟ್ಟಿದ್ದ. ಅದನ್ನ ಚಲೋತ್ನಾಗ ಕುದಿಸಾದ್ಮೇಲೆ ತಣ್ಣಗಾದ್ಮೇಲೆ ಅಂದರೆ ಒಂದು 5 ನಿಮಿಷ ಬಿಟ್ಟು ಆಮೇಲೆ ಉಳ್ಳಾಗಡ್ಡಿ ಕಟ್ ಮಾಡಿ ಏನು ಇಟ್ಟಿದ್ದೆ ಆದರೆ 1 kg ಅಷ್ಟು ಉಳ್ಳಾಗಡ್ಡಿ ಹಾಕಿ ಚಲೋ ಹೊತ್ನಾಗೆ ಮಿಕ್ಸ್ ಮಾಡಬೇಕು. ಈಗಿದ್ರೆ ನಾನು ಉಳ್ಳಾಗಡ್ಡಿ ಹಾಕಿ ಚಲೋ ಹೊತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಸಂಡ್ಗಿನ ಹಾಕಕ್ಕಂತೀನಿ ನೋಡ್ರಿ. ಮತ್ತು ಲೇಟ್ ಆಗುತ್ತಂತೇಳಿ ಮತ್ತು ಇನ್ನು ಕೆಲಸ ಅದಾವು. ಅರ್ಬಿ ತೊಳಿಬೇಕು, ಜಳಕ ಮಾಡಬೇಕು, ನಾಷ್ಟಕ್ಕೆ ರೆಡಿ ಮಾಡಬೇಕು. ಹಾಗಾಗಿ ಮನೂ ಬಂದು ಹೆಲ್ಪ್ ಮಾಡಕ್ಕಂತಿದ್ದೆ ನೋಡ್ರಿ. ಟೈಮ್ 7 ಗಂಟೆ ಆಗಿತ್ತು. ಒಂದು ಅರ್ಧ ತಾಸು ನಾನು ಹಾಕ್ಕೊಡ್ತೀನಿ ರೀ ಮಮ್ಮಿ. ಮತ್ತು 7:30ಗೆ ನಾನು ಜಳಕ ಮಾಡಕ್ಕೆ ಹೋಗಬೇಕು. 8 ಗಂಟೆಗೆ ನಾನು ಕ್ಲಾಸಿಗೆ ಹೋಗಬೇಕು. ಹಾಗಾಗಿ ಅಂತ ಈಗಿದ್ರೆ ಮನೂ ಸಂಡ್ಗಿ ಹಾಕಕ್ಕಂತಿದ್ದೆ ರೀ. ಆ್ಯಕ್ಚುಲಿ ಅದು ಬಿಸಿ ಇತ್ತಲ್ಲ, ಅದಕ್ಕಾಗಿ ನಾವು ಚಮಚಲ್ಲೇ ಹಾಕಕ್ಕತ್ತಿದ್ವಿ. ತಣ್ಣಗಾದ್ಮೇಲೆ ಏನಿತ್ತಲ್ಲ ಸ್ವಲ್ಪ ಒಂದು ಬುಟ್ಟಿ ಒಳಗೆ ತೊಗೊಂಡು ಕೈಲೇ ಬಿಡ್ಬೋದು ರೀ. ಅಂದರೆ ಇದನ್ನ ತಣ್ಣಗಾಗೋ ಮಟ್ಟ ನಾವು ಟೈಮ್ ಮಿನಿಮಮ್ 9 ಗಂಟೆ ಆಗಿ ಹೋಗ್ಬಿಟ್ಟಿರ್ತೈತಿ. ಅದಕ್ಕಾಗಿ ಬಿಸಿ ಇದ್ದಾಗನೇ ಚಮಚಲ್ಲೇ ಹಾಕಕ್ಕತ್ತಿದ್ವು. ಅಂದರೆ ಸಂಡ್ಗಿ ಅಂದರೆ ಕೈಲೇ ಇಷ್ಟಿಷ್ಟು ಗುಂಡು ಬಿಡ್ತೀವಲ್ರಿ. ಹಾಗಾಗಿ ನಾವು ಚಮಚಲ್ಲೇ ಇಷ್ಟಿಷ್ಟ ಹಾಕಕ್ಕತ್ತಿದ್ವಿ. ಅಂದರೆ ಹಪ್ಪಳ ಥರ ಹಾಕೋದಿಲ್ಲ. ಜಸ್ಟ್ ಒಂದು ಸ್ಪೂನ್ ತೊಗೋದು ಈ ಥರ ಹಾಕೋದ್ರಿ. ಪ್ಲಾಸ್ಟಿಕ್ ಶೀಟ್ ಮೇಲೆ ಅಥವಾ ಬಟ್ಟೆ ಮೇಲೆ ಹಾಕ್ಬೋದು. ನಾವಿಲ್ಲಿ ಬಟ್ಟೆ ಮೇಲೇ ಹಾಕಕ್ಕಂತೀವಿ ನೋಡ್ರಿ. ಅವಾಗೆಲ್ಲ ಈ ಥರ ಬಟ್ಟೆ ಮೇಲೇ ಹಾಕ್ತಿದ್ರು. ಪ್ಲಾಸ್ಟಿಕ್ ಶೀಟ್ ಮೇಲೆ ಬಿಸಿ ಇದ್ದಾಗ ಹಾಕಿಬಿಟ್ರೆ ಅದು ಜಾಸ್ತಿ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಈ ಥರ ಬಟ್ಟೆ ಬಳಸ್ಬಿಟ್ಟೇ ಸಂಡ್ಗಿ ಹಾಕೋದು ಬೆಸ್ಟ್ ರೀ. ಈಗಿದ್ರೆ ಫೈನಲಿ ಎಲ್ಲ ಸಂಡ್ಗಿನ ಹಾಕಿಬಿಟ್ಟು ಅವಸರ ಹಾಕಿಬಿಟ್ಟು ಬಂದು ಟೈಮ್ 8 ಗಂಟೆ ಆಗಕ್ಕೆ ಬಂದಿತ್ತಂದ್ರೆ ಒಂದು 5 ನಿಮಿಷ ಕಮ್ಮಿ ಇತ್ತ. ಪಟ್ ಅಂತ ಬಂದಾಕಿನ ಅವಲಕ್ಕಿನ ಒಗ್ಗರಣೆ ಹಾಕಿ ತಿರುವಿ ಕೊಡಾಕಂತೀನಿ ನೋಡ್ರಿ. ಅಂದ್ರೆ ಮನು ಕಾಲೇಜ್ಗೆ ಹೊಂಟಿದ್ದಲ್ಲ ಹಾಗಾಗಿ. ಹಾಗಾದ್ರೆ ಒಬ್ಬರು ನಮ್ಮ ಸಬ್ಸ್ಕ್ರೈಬರು ಶಾವ್ಗೆ ಏನು ಕಳಿಸಿದ್ದೆ ಅಲ್ರಿ, ಅವ್ರನ್ನ ಪಾಯಸ ಮತ್ತು ಉಪ್ಪಿಟ್ಟು ಮಾಡಿಬಿಟ್ಟು ಫೋಟೋನ ಶೇರ್ ಮಾಡಿದ್ರೆ. ಹಾಗಾಗಿ ನಿಮ್ಮ ಸಂಗಟನೂ ಆ ಫೋಟೋನ ಶೇರ್ ಮಾಡಿದ್ದು. ಉಪ್ಪಿಟ್ಟು ಮತ್ತು ಪಾಯಸ ಭಾಳ ಮಸ್ತಾಗಿತ್ತಂತೇಳಿ ಕಮೆಂಟ್ ಮಾಡಿಬಿಟ್ಟು ಫೋಟೋನ ಶೇರ್ ಮಾಡಿದರು. ಇದ್ರ ಬೆಂಗ್ಳೂರ್ಗೆ ಪಾರ್ಸಲ್ ಕಳಿಸ್ಬೇಕಿತ್ತು ರೀ. ಹಾಗಾಗಿ ನಾನು ಅವಸರಲೇನೆ ನಾಷ್ಟ ಮಾಡಿಬಿಟ್ಟು ಪ್ಯಾಕ್ ಮಾಡಿಬಿಟ್ಟು ನಮ್ಮ ಮನೆಯವ್ರ ಕೈಯಾಗ ಕೊಟ್ಟೆ ನೋಡ್ರಿ. ಇವತ್ತು ತನೂ ಹೋಗ್ತಾಳಂತ ಕೊರಿಯರ್ ಮಾಡಿ ಬರಾಕ್ರಿ. ಮತ್ತು ಇಲ್ಲಿ ಲೋಕಲ್ನು ಸ್ವಲ್ಪ ಕೊಡೋದಿತ್ತು. ಹಾಗಾಗಿ ಅಲ್ಲಿ ಕೊಟ್ಟು ಪಾರ್ಸಲ್ ಕೊರಿಯರ್ಗೆ ಹಾಕಿಬಿಟ್ಟು ಬರ್ತೀವಂತ ಹೊಂಟಿದ್ರು. ಈ ತಿಂಗಳ ಲಾಸ್ಟ್ 25ನೇ ತಾರೀಕಿಂದ ಅಂದ್ರೆ 25ನೇ ತಾರೀಕಿನ ಒಳಗಡೆ ಶಾವ್ಗೆ ಬೇಕಂದ್ರೆ ನೀವು ಆರ್ಡ್ರ್ ಮಾಡ್ಬೋದು. 25ನೇ ತಾರೀಕಿನ ಮೇಲೆ ಶಾವ್ಗೆ ಬೇಕಂದ್ರೂ ಸಿಗಂಗಿಲ್ಲ ರೀ. ಯಾಕಂದರೆ ಅವಾಗ ಮಳೆನೂ ಸ್ಟಾರ್ಟ್ ಆಗುತ್ತೆ ಮತ್ತು ನಮಗೂ ಮಾಡ್ಸೋಕ್ಕಾಗಂಗಿಲ್ಲ ರೀ. ಈಗ ಆಲ್ರೆಡಿ ಒಂದು 20 kg ಅಷ್ಟು ಅದಾವು. ಆಲ್ಮೋಸ್ಟ್ ಆಗಕ್ಕೆ ಬಂದಾವ್ರಿ. ಬೇಕಂದ್ರೆ ಪಟ್ ಅಂತ ಆರ್ಡ್ರ್ ಮಾಡಿರಿ. 25ನೇ ತಾರೀಕಿನ ಒಳಗಡೆ ಅಂದ್ರೆ ನಮಗೂ ಮಾಡ್ಸೋಕೆ ಟೈಮ್ ಸಿಗಂಗಿಲ್ಲ ರೀ. ನಮಗೂ ಸ್ವಲ್ಪ ಮಾಡಿಸಿ ಇಟ್ಕೋಬೇಕಾಗುತ್ತೆ. ಹಾಗಾಗಿ ನನ್ನ ಮಗಳು ಅದನ್ನೇ ಹೇಳಕತ್ತಿದ್ಲು, ಮಮ್ಮಿ ಎಲ್ಲ ಕೊಟ್ಬಿಟ್ರೆ ನಮಗೂ ಬೇಕಲ್ಲ ಅಂತೇಳಿ. ನಾನು ಒಂದು ವರ್ಷಕ್ಕೆ 20 kg ಅಷ್ಟು ಮಾಡಿಸಿ ಇಡ್ತೀನಿ ರೀ. ಹಾಗಾಗಿ ಬೇಕಂದ್ರೆ ಇನ್ನೊಂದು 8 ದಿವಸ ಒಳಗಡೆ ಆರ್ಡ್ರ್ ಮಾಡಿಬಿಟ್ರೆ ನಮಗೂ ಈಜಿ ಆಗುತ್ತೆ. ಮತ್ತು ಆಮೇಲೆ ಕೇಳಿಬಿಟ್ರೂ ಸಿಗಂಗಿಲ್ಲ ರೀ. ಹಾಗಾಗಿ ಹೇಳಕತ್ತಿದ್ದೆ ಅಷ್ಟೇ ರೀ. ಈಗಿದ್ರೆ
ಟೈಮ್ 2 ಗಂಟೆ ಆಗೈತೆ ನೋಡ್ರಿ. ಇವಾಗ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ. ಫೋನ್ ಬಂದುಬಿಟ್ರೆ ಯಾವ ಕೆಲಸನೂ ಆಗಂಗೇ ಇಲ್ಲ ನೋಡ್ರಿ. ಇದು ಎಡಿಟಿಂಗ್ ಕೆಲಸನೂ ಆಗಂಗಿಲ್ಲ ಮತ್ತು ಅಡುಗೆ ಕೆಲಸನೂ ಆಗಂಗಿಲ್ಲ. ಇವತ್ತು ನಮ್ಮ ನೆಗೆಣಿ ಮತ್ತು ನಮ್ಮ ತಂಗಿ ಇಬ್ಬರು ಫೋನ್ ಹಚ್ಚಿದ್ರೆ, ಹಂಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಫೋನ್ದಾಗ ಮಾತಾಡೋದನ್ನ ಆಯ್ತು ರೀ. ಅಂದರೆ ನಮ್ಮ ನೆಗೆಣಿ ಫೋನ್ ಹಚ್ಬಿಟ್ಟು ಬರ್ತಡೇಗೆ ಬರ್ರಿ ಅಂತೇಳಿ ಕರ್ಯಾಕತ್ತಿದ್ಲು. ಸಂಜೆ ಮುಂದಾಗ ಹೋಗೋದು ಆಗಂಗಿಲ್ಲ ಅಂಥೇಳಿ ಬಿಟ್ಟಿವಿ ಅಷ್ಟೇ ರೀ. ಅಂದರೆ ಸಂಜೆ ಮುಂದಾಗ ಹೋಗ್ಬಿಟ್ರೆ ಮತ್ತು ಈ ಕಡೆ ಮನೆ ಕಡೆನೂ ಬೇಕಾಗುತ್ತೆ. ಮನು ಮತ್ತು ಬೆಳಗ್ಗೆ ಕ್ಲಾಸಿಗೆ ಹೋಗೋಂಗಿರ್ತಾನು. ಮಧ್ಯಾಹ್ನ ಆದ್ರೆ ಹೋಗಿ ಬರ್ಬೋದಿತ್ತು. ತನಗೆ ಅಷ್ಟಾದ್ರೂ ಕಳಿಸ್ಬೇಕಂದ್ರೆ ನಮ್ಮ ಮನೆಯವರು ಬೆಳಗ್ಗೆ ಹೋದವರು ರಾತ್ರಿ ಬಂದರು. ಹಂಗಾಗಿ ಅಂದರೆ ನಮ್ಮ ಊರಿಗೆ 5 ಗಂಟೆ ತನಕ ಅಷ್ಟೇ ಬಸ್ ಇರುತ್ತಲ್ರಿ. ಅದಕ್ಕಾಗಿ ತನೂ ಹೋಗೋಕ್ಕಾಗಲಿಲ್ಲ. ಬಾ ಅಂತ ಫೋನ್ ಹಚ್ಚಿದ್ಲು, ಆದರೆ ಹೋಗೋಕ್ಕಾಗಲಿಲ್ಲ ರೀ. ಈಗಿದ್ರೆ ನಾನು ಈ ಕಡೆ ಚೌಳಿಕಾಯಿ ಪಲ್ಯ ಮಾಡಕ್ಕೆ ರೆಡಿ ಮಾಡ್ಕೊಳಕಂತೀನಿ ರೀ. ಮತ್ತು ಐಸ್ ಕ್ರೀಮ್ ಮಾಡೋಣಂತೆ. ಮಾವಿನಕಾಯಿ ನಿನ್ನೆ ರಾತ್ರಿನೇ ನಾನು ಮಾವಿನ ಹಣ್ಣಿನ ಪಲ್ಪ್ ತೆಗೆದ್ಬಿಟ್ಟು ಫ್ರಿಜ್ನಾಗ ಎತ್ತಿಟ್ಟಿದ್ದೆ ಅಲ್ರಿ ಐಸ್ ಬಾಕ್ಸ್ನಾಗ. ಮತ್ತು ಹಾಲನ್ನು ಅಷ್ಟೇ ಐಸ್ ಕ್ಯೂಬ್ ಮಾಡೋಕ್ಕೆ ಇಟ್ಟಿದ್ದೆ ರೀ. ಅದನ್ನ ಎರಡು ಹಾಕಿಬಿಟ್ಟು ಒಂದು ಬಟ್ಲಷ್ಟು ಹಾಲಿನ ಕೆನೆ ಅಥವಾ ಬೆಣ್ಣೆ ಮತ್ತು ಇಲ್ಲ ಪನ್ನೀರ್ನೂ ಹಾಕ್ಬೋದು ರೀ. ಅಂದರೆ ಯಾವುದೇ ಇರುತ್ತಲ್ಲ ಮನೆಯೊಳಗೆ ಪನ್ನೀರ್ ಅಥವಾ ಹಾಲಿನ ಕೆನೆ ಅಥವಾ ಬೆಣ್ಣೆನ ಹಾಕಿಬಿಟ್ಟು ಸ್ವಲ್ಪ ಸಕ್ಕರೆ ಅಥವಾ ಕಂಡೆನ್ಸ್ ಮಿಲ್ಕ್ ಹಾಕಿ ಮಿಕ್ಸಿ ಮಾಡ್ಕೊಂಡ್ರೆ ಆಯಿತು. ಮಸ್ತಾಗಿ ಹೋಮ್ ಮೇಡ್ ಮ್ಯಾಂಗೋ ಐಸ್ ಕ್ರೀಮ್ ರೆಡಿ ಆಗುತ್ತೆ ನೋಡಿರಿ. ಈ ಬ್ಯಾಸ್ಗ್ಯಾಗಂತೂ ಮಕ್ಕಳಿಗೆ ಐಸ್ ಕ್ರೀಮ್ ಇರ್ಲಿಕ್ಕಂದ್ರೆ ನಡೆಯಂಗೇ ಇಲ್ಲ ನೋಡಿರಿ. ಹೊರಗಡೆಯಿಂದ ತಂದು ಕೊಡೋಕ್ಕಿಂತ ಈ ಥರ ಮನೆಯೊಳಗೆ ಸಿಂಪಲ್ಲಾಗಿ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನಾದರೂ ಮನೆಯೊಳಗೆ ಹಣ್ಣು ಇದ್ದಾಗ ಆಗಲಿ ಮತ್ತು ಇಲ್ಲಾಂದ್ರೆ ಬರೀ ಏನಂತಾರೆ ಹಾಲು ಮತ್ತು ಹಾಲಿನ ಕೆನೆ ಸ್ವಲ್ಪ ವೆನಿಲ್ಲಾ ಫ್ಲೇವರ್ ಹಾಕಿ ಅದನ್ನು ಇದೇ ಥರ ಮಾಡಿಬಿಟ್ರೆ ಮನೆಯೊಳಗಿನ ಹೋಮ್ ಮೇಡ್ ಐಸ್ ಕ್ರೀಮ್ ರೆಡಿ ಆಗುತ್ತೆ ನೋಡಿರಿ. ಹೊರಗಡೆಯಿಂದ ತಂದು ಕೊಡೋ ಅವಶ್ಯಕತೆ ಬೀಳಂಗಿಲ್ಲ. ಈಗಲೂ ಅಷ್ಟೇ ನೋಡಿರಿ. ಹಾಲು ಮತ್ತು ಅಂದರೆ ಹಾಲನ್ನು ಕ್ಯೂಬ್ ಮಾಡಿ ಇಟ್ಟಿದ್ದೆ ರೀ, ಗಟ್ಟಿ ಮಾಡಿ ಇಟ್ಟಿದ್ದೆ. ಮತ್ತು ಮ್ಯಾಂಗೋನೂ ಅಷ್ಟೇ, ಅಂದರೆ ಹಣ್ಣಾಗಿದ್ದ ಮಾವಿನ ಹಣ್ಣಿನ ಪಲ್ಪ್ ತೆಗೆದು ಅದು ಫ್ರಿಜ್ನಾಗ ಇಟ್ಟಿದ್ದೆ. ಸ್ವಲ್ಪ ಹಾಲಿನ ಕೆನೆನ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು 1-2-3 ತಾಸು ನಾವು ಐಸ್ ಬಾಕ್ಸ್ನಾಗ ಇಟ್ಕೊಂಡ್ಬಿಟ್ರೆ ಮಸ್ತಾಗಿ ಐಸ್ ಕ್ರೀಮ್ ರೆಡಿ ಆಗುತ್ತೆ ನೋಡಿರಿ. ಅದನ್ನೂ ರೆಡಿ ಮಾಡಿ ಫ್ರಿಜ್ ಒಳಗೆ ಎತ್ತಿಟ್ಬಿಟ್ಟು ಈ ಕಡೆ ಚೌಳಿಕಾಯಿ ಹುರಿಯಾಕೆ ಇಟ್ಟಿದ್ದೆ ಅಂದರೆ ಅದನ್ನೂ ಪಲ್ಯಕ್ಕೆ ಒಗ್ಗರಣೆ ಹಾಕಿಬಿಟ್ಟು ಹಿಟ್ಟು ಕಲಸಿ ಇಟ್ಟಿದ್ದೆ ಮೊದಲೇ. ಇನ್ನು ಚಪಾತಿ ಅಷ್ಟು ಮಾಡಿಬಿಟ್ರೆ ಆಯ್ತು ನೋಡಿರಿ. ಅನ್ನ ಸಾರು ಮಾಡಿಬಿಟ್ರೆ ಬೆಸ್ಟ್ ಆಗುತ್ತೆ. ಅದ್ರಾಗ ನಮ್ಮ ಮನ್ಯಾಗ ಅನ್ನ ಸಾರು ತಿನ್ನೋದಂದ್ರೆ ಅನಿಸ್ಬಿಡ್ತೈತೆ ನೋಡಿರಿ. ಅಂದರೆ ಎಲ್ಲರಿಗೂ ಇಷ್ಟನೇ ಆಗಂಗಿಲ್ಲ. ಬರೀ ಚಪಾತಿ ಮತ್ತು ರೊಟ್ಟಿನೂ ಜಾಸ್ತಿ ಇಲ್ಲ, ಬರೀ ಚಪಾತಿನೇ ಕೇಳ್ತಾರೆ. ಅದ್ರಾಗ ಈ ಬ್ಯಾಸ್ಗ್ಯಾಗ ಮಧ್ಯಾಹ್ನ ಟೈಮ್ದಾಗ ಚಪಾತಿ ಮಾಡ್ಬೇಕಂದ್ರೆ ಫುಲ್ ಬೆವರನ್ನು ಸುರಿಯಾಕೆ ಸ್ಟಾರ್ಟ್ ಆಗ್ಬಿಡುತ್ತೆ ನೋಡಿರಿ. ಅಂದರೆ ಅಷ್ಟು ಸೆಕೆ ಇರುತ್ತೆ. ಹಂಗಾಗಿ ಮಾಡೋಕೆ ಮನಸ್ಸಿರಲ್ಲ, ಆದ್ರೂ ಮಾಡಲೇಬೇಕಲ್ರಿ. ಅನ್ನ ಸಾರು ಅಷ್ಟು ಇಷ್ಟ ಆಗಂಗಿಲ್ಲ ಮತ್ತು ತಿನ್ನಕ್ಕೂ ಹೋಗಂಗಿಲ್ಲ ರೀ. ಅದಕ್ಕಾಗಿ ಚಪಾತಿ ತಿಂದಾದರೆ ಮ್ಯಾಲೆ ಸ್ವಲ್ಪ ಅನ್ನ ಸಾರು ಬೇಕಾಗುತ್ತೆ. ಆದರೆ ಬರೀ ಅನ್ನ ಸಾರು ಊಟ ಮಾಡಂದ್ರೆ ಆಗಂಗಿಲ್ಲ ನೋಡಿರಿ. ನಮ್ಮ ಉತ್ತರ ಕರ್ನಾಟಕ ಮಂದಿನ ಹಂಗೆ ರೀ. ಇಲ್ಲಾಂದ್ರೆ ಖಡಕ್ ರೊಟ್ಟಿ ಬೇಕು, ಚಪಾತಿ ಬೇಕು, ಇಲ್ಲಾಂದ್ರೆ ಸಜ್ಕ ಹುಗ್ಗಿ ಇಂಥವೆಲ್ಲ ನಡಿತಾವೆ. ಆದರೆ ಬರೀ ಅನ್ನ ಸಾರು ಊಟ ಮಾಡಿಬಿಟ್ಟೆ ಅಂದರೆ ಹೊಟ್ಟೆನೂ ತುಂಬಂಗಿಲ್ಲ ಅಂತಾರು. ಅಂದರೆ ಬೆಂಗಳೂರು ಸೈಡೆಲ್ಲ ಬರೀ ಅನ್ನ ಸಾರು ಊಟ ಮಾಡಿಬಿಟ್ಟು ಹೊಟ್ಟೆ ತುಂಬಿಸ್ಕೊಂತಾರೆ. ಆದರೆ ನಮ್ಮ ಕಡೆ ಮಂದಿಗೆ ಅನ್ನ ಸಾರು ಉಂಡ್ಬಿಟ್ರೆ ಹೊಟ್ಟೆನೇ ತುಂಬಂಗಿಲ್ಲ ಅಂತಾರೆ. ಹೆಂಗಾರೆ ಅನ್ಸುತ್ತೋ ಗೊತ್ತಾಗಂಗಿಲ್ಲ. ನನಗೆ ಹೊಟ್ಟೆ ತುಂಬುತ್ತೆ ರೀ, ನಡಿತೈತೆ ನಂಗೆ ಅನ್ನ ಸಾರು. ಆದರೆ ನಮ್ಮ ಮನ್ಯಾಗ ನಮ್ಮ ಮನುಗೆ ಮತ್ತು ನಮ್ಮ ಮನೆಯವ್ರಿಗೆ ಬರೀ ಅನ್ನ ಸಾರು ಮಾಡಿಬಿಟ್ರೆ ಹೊಟ್ಟೆ ತುಂಬಂಗಿಲ್ಲ ರೀ. ಕೆಲವೊಂದು ಸಲ ಒನ್ ಟೈಮ್ ಮಾಡಿಕೊಟ್ರು ಇದನ್ನೇ ಊಟ ಮಾಡೋದಾ, ಚಪಾತಿ ರೊಟ್ಟಿ ಇಲ್ಲ ಅಂತ ಕೇಳೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದ್ರಾಗ ಈ ಬ್ಯಾಸ್ಗ್ಯಾಗ ರೊಟ್ಟಿ ಚಪಾತಿ ಮಾಡಂದ್ರಂತೂ ಜಾಸ್ತಿ ಸಿಟ್ಟು ಬರುತ್ತೆ ರೀ. ಅದಕ್ಕಾಗಿ 2 ಟೈಮ್ ಆಗಷ್ಟು ಒಂದೇ ಸಲ ಮಾಡಿ ಇಟ್ಬಿಟ್ರೆ ಆಯ್ತಂತ ಹಿಟ್ಟನ್ನು ಜಾಸ್ತಿ ಕಲಸಿಟ್ಬಿಟ್ಟು ಚಪಾತಿ ಮಾಡಾಕಂತೀನಿ ನೋಡಿರಿ. ಈಗ ಟೈಮ್ 3 ಗಂಟೆ ಆಗಕ್ಕೆ ಬಂದೈತಿ. ಇವಾಗ ಮಾಡಿಬಿಟ್ಟು ಮತ್ತು 6 ಗಂಟೆಗೆ ಮಾಡಂದ್ರೆ ಜಾಸ್ತಿ ಒಜ್ಜಿ ಬಂದುಬಿಡುತ್ತೆ ರೀ. ಅದಕ್ಕಾಗಿ ಎಷ್ಟು ಸೆಕೆ ಆದ್ರೂ ಒಂದು ಸಲಕ್ಕನ ಮಾಡಿಬಿಡೋದು ಬೆಸ್ಟ್ ಅಂತ ಅನ್ಸುತ್ತೆ. ಅವಾಗೆಲ್ಲ ಥಂಡಿ ಇದ್ದಾಗ ಬಿಸಿ ಬಿಸಿ ಚಪಾತಿ ತಿನ್ಬೇಕಂತೇಳಿ 2 ಟೈಮ್ ಮಾಡ್ತಿದ್ವಿ. ಆದರೆ ಈ ಥರ ಬ್ಯಾಸ್ಗ್ಯಾಗ ಮಾಡಿಡೋದು ಬೆಸ್ಟ್ ನೋಡಿರಿ ಒಂದೇ ಸಲಕ್ಕನ. ಈಗ ಫೈನಲಿ ಚಪಾತಿನೂ ಮಾಡಿಬಿಟ್ಟು ಊಟ ಮಾಡಾಕಂತೀನಿ ನೋಡಿರಿ. ಮನೂ ಊಟ ಮಾಡ್ದೆ. ಈಗ ನಾನು ಪ್ಲೇಟ್ ಹಚ್ಕೊಂಡ್ಬಿಟ್ಟು ಮಸ್ತಾಗಿ ಊಟ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಮನು ಊಟ ಮಾಡಿದ್ರೆ, ಹಾಗಾಗಿ ನಾನು ಊಟ ಮುಗಿಸ್ಬಿಟ್ಟು ಮನು ಇದ್ರೆ ಐಸ್ ಕ್ರೀಮ್ ಹಾಕಿ ಕೊಡ್ರಿ ಮಮ್ಮಿ ಅಂತ ಹೇಳಿ ಕೇಳಾಕತ್ತಿದ್ದೆ. ಹಾಗಾಗಿ ಇನ್ನೂ ಗಟ್ಟಿಯಾಗಿಲ್ಲಪ್ಪ ಅಂತ ನಾನು ಹೇಳ್ತೀನಿ. ಇಲ್ಲ ಮಮ್ಮಿ ಹಾಕಿ ಕೊಡ್ರಿ ನಡೀತದೆ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ದೆ. ಅದಕ್ಕಾಗಿ ಅಂದ್ರೆ ಇವಾಗ 1 ತಾಸು ಐತ್ರಿ ಅದು ಫ್ರಿಜ್ ಒಳಗೆ ಇಟ್ಬಿಟ್ಟು ಜಸ್ಟ್ ಕೂಲ್ ಆಗೈತಿ, ಅಂದರೆ ತಣ್ಣಗೆ ಆಗೈತಿ. ಇನ್ನೂ 1-2 ತಾಸು ಆದ್ರೂ ಇಡಬೇಕು. ಅವಾಗ ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ಇಲ್ಲಿ ಬಿಡ್ರಿ ಮಮ್ಮಿ, ಹಿಂಗಿದ್ರೇ ಟೇಸ್ಟ್ ಇರುತ್ತೆ ಐಸ್ ಕ್ರೀಮ್. ಗಟ್ಟಿ ಆಗಿಬಿಟ್ರೆ ಅಷ್ಟೊಂದೇನು ಟೇಸ್ಟ್ ಆಗಂಗಿಲ್ಲ ಅಂತ ಅಂದ್ಕೊಳ್ಳಿ. ಅಂದರೆ ಗಟ್ಟಿ ಆಗಿಬಿಟ್ರೆ ತಿನ್ನೋ ಮುಂದೆ ಜಾಸ್ತಿ ಚಲೋ ಅನ್ಸಂಗಿಲ್ಲ ಅಂದರೆ ಇದೇ ಥರ ಇರಬೇಕಂತ. ಅದಕ್ಕಾಗಿ ಹಂಗೆ ಮನಗೂ ಹಾಕಿಕೊಟ್ಬಿಟ್ಟು ನಾನು ಸ್ವಲ್ಪ ಬಟ್ಲಿಗೆ ಹಾಕೊಂಡ್ಬಿಟ್ಟು ಟೇಸ್ಟ್ ಮಾಡೋಣ ಅಂತ ಹೇಳಿ. ಅಂದರೆ ನಾನು ಟೇಸ್ಟ್ ಮಾಡಿದ್ದಿಲ್ಲ ಹೆಂಗಾಗೈತೆ ಅಂತೇಳಿ. ಅದಕ್ಕಾಗಿ ಮನಗೆ ಕೊಟ್ಟ ತಕ್ಷಣ ನಾನು ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಟೇಸ್ಟ್ ಮಾಡಿ ಮನ್ಕೊಂಡ್ಬಿಟ್ಟಿದ್ದೆ ರೀ. ಫುಲ್ ಟಯರ್ಡ್ ಅಂತ ಅನ್ಸಾಕತ್ತಿತ್ತು. ಅಂದರೆ ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದೆ. ಹಂಗಾಗಿ ಊಟ ಎಲ್ಲ ಮುಗಿಸಿ ಐಸ್ ಕ್ರೀಮ್ನು ತಿಂದ್ಬಿಟ್ಟು ಮನ್ಕೊಂಡ್ಬಿಟ್ಟಿದ್ದೆ. ನನ್ನ ಮಗ ಇದ್ರೆ
5 ಆಗೈತ್ರಿ ಮಮ್ಮಿ ಕೋಲ್ಡ್ ಕಾಫಿ ಮಾಡೀನಿ ಕುಡ್ರಿ ಅಂತ ಹೇಳಿ ಕೊಟ್ಲು. ಹಾಗಾಗಿ ಅದನ್ನೂ ಕುಡಿದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ದೆ ನೋಡ್ರಿ. ಇವತ್ತಿನ ಲಾಗ್ನು ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ಲಾಗ್ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ಇವತ್ತಿನ ಲಾಗ್ನು ಇಲ್ಲೇ ಮುಗಿಸೋಣ್ರಿ. ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.